ಹುಡುಗ ಹುಡುಗಿ ಕೇಳ್ತಾ ಇದ್ದಾನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇದು ಬಂದ್ಬಿಟ್ಟು ನಮ್ಮ ಊರಲ್ಲಿ, ಅಂದರೆ ನಾನು ಹುಟ್ಟಿ ಬೆಳೆದಿದ್ದಂಥ ಊರಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಹೋದ ವರ್ಷವೇ ಇನಾಗ್ರೇಷನ್ ಆಗಿತ್ತಲ್ವ, ಅದು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ವರ್ಷ ಇದು ಕಲ್ಯಾಣೋತ್ಸವ ಈ ಥರ ಎಲ್ಲನೂ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ನಮಗೂ ಬೇರೆ ಫಂಕ್ಷನ್ನೂ ಇತ್ತು. ಅದಕ್ಕೇ ನಾವು ಬಂದ್ಬಿಟ್ಟು ಶನಿವಾರ ಹೋಗಿದ್ದು. ಶನಿವಾರ ಎಲ್ಲ ಫಂಕ್ಷನ್ನು ಇಲ್ಲೇ ಪಕ್ಕದಲ್ಲಿ ಆವಣಿನಲ್ಲೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬಂದ್ವಿ. ನಾನು ನಮ್ಮ ಅಕ್ಕ ನನ್ನ ಮಕ್ಕಳಿಬ್ರು ಎಲ್ಲನೂ ಅಲ್ಲಿ ಕಲ್ಯಾಣೋತ್ಸವ ಎಲ್ಲನೂ ಆಗ್ತಾಯಿತ್ತು, ಇನ್ನು ಮೊದಲಿಂದನೇ ಆಗ್ತಾಯಿತ್ತು. ಸರಿ ಅಂತೇಳ್ಬಿಟ್ಟು ನಾವು ಇವಾಗನೂ ಬಂದಿದ್ದೀವಿ. ನಾವು ಪೂಜೆ ಕೊಟ್ಟಿದ್ದಾಗ ಎಲ್ಲನೂ ನಿಮಗೆ ತೋರಿಸಿದ್ದೀನಿ ದೇವಸ್ಥಾನ ಎಲ್ಲನೂ. ಇವಾಗ ನೋಡಿ ಹೂವಿನ ಅಲಂಕಾರ ಈ ಥರ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 5 days ಇರುತ್ತೆ. ಗುರುವಾರದಿಂದ ಸ್ಟಾರ್ಟ್ ಆಗಿದ್ದಂಥದ್ದು. ನಾವು ಬಂದ್ಬಿಟ್ಟು ಶನಿವಾರ ಹೋಗಿದ್ದು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಮತ್ತೆ ಭಾನುವಾರ ಸೋಮವಾರ ಈ ಥರ ಎಲ್ಲ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಡು ಹೋಗೋಣ. ಹೋದ್ಸಲಿ ಅಂತೂ ಬರೋಕ್ಕಾಗಲಿಲ್ಲ. ಅವಾಗೇನೋ ಹೀಗೆ ಸ್ವಲ್ಪ ಮಕ್ಕಳು ಎಕ್ಸಾಮ್ ಅದು ಇದು ಅಂತ ಹೇಳ್ಬಿಟ್ಟು ಇತ್ತು, ಅದಕ್ಕೋಸ್ಕರನೇ ಬರೋಕ್ಕಾಗಲಿಲ್ಲ. ಅದಕ್ಕೆ ಈ ಸಲ ಈ ಬೇರೆ ಫಂಕ್ಷನ್ನು ಇತ್ತು, ಅದನ್ನು ಮುಗಿಸ್ಕೊಂಡು ಇದನ್ನು ನೋಡಿಕೊಂಡು ಹೋಗೋ ಥರ ಆಗತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ, ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಒಳಗಡೆ ಆ ಥರ ಇದೆ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಕಲ್ಯಾಣೋತ್ಸವ ಎಲ್ಲನೂ ಆಗ್ತಾಯಿತ್ತು, ಕತೆ ಎಲ್ಲನೂ ಮಾಡ್ತಾಯಿದ್ರು ಶಾಸ್ತ್ರೋಕ್ತವಾಗಿ ಎಲ್ಲನೂ. ಹಾಗೆ ಈ ಕಡೆ ಶ್ರೀ ಗಣೇಶ ಸ್ವಾಮಿ ದೇವಸ್ಥಾನ ಇದೆ. ಆ ಗಣೇಶ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ದಂಥದ್ದು. ಆದರೆ ಎಲ್ಲನೂ ತುಂಬಾ ಬಂದಿದ್ರಲ್ವ, ಇನ್ನು ನಮ್ಮ ಅಂದರೆ ತವ್ರ ಮನೆ ಕಡೆ ಎಲ್ಲ ಮತ್ತು ತುಂಬಾ ವರ್ಷಗಳಿಂದ ನಮ್ಮೂರಲ್ಲಿ ದೇವಸ್ಥಾನ ಇರಲಿಲ್ಲ, ಹಳೆಯ ದೇವಸ್ಥಾನ. ಅದನ್ನು ಹೊರಳಿಸಿ ಹೊಸದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಕ್ಕೆ ತುಂಬ ವರ್ಷ ಪೆಂಡಿಂಗ್ ಇದ್ದೋಗಿ ಇವಾಗ ಮಾಡ್ತಾ ಇರೋದಂತ ಅಲ್ವಾ. ಅದಕ್ಕೆ ಎಲ್ಲರಿಗೂ ಒಂಥರ ಖುಷಿನೂ ಇರುತ್ತೆ, ಯಾವ ಥರ ಮಾಡ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಇರುತ್ತಲ್ವ. ಅದಕ್ಕೆ ಎಲ್ಲರೂ ಬಂದಿರ್ತಾರೆ. ಅಂದರೆ ಮಕ್ಕಳು ಎಲ್ಲ ಓದೋಕ್ಕೆ ಆ ಕಡೆ ಈ ಕಡೆ ಎಲ್ಲ ಹೋಗಿರ್ತಾರಲ್ಲ, ಎಲ್ಲರೂ ಬಂದಿದ್ದಾರೆ. ಬಂದು ಪೂಜೆ ಎಲ್ಲನೂ ನೋಡಿಕೊಂಡು ಪೂಜೆ ಎಲ್ಲನೂ ಮಾಡ್ತಾ ಬಂದಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಶನಿವಾರ ಅಲ್ವಾ, ಭಾನುವಾರನೂ ಚೆನ್ನಾಗಿ ಆಗುತ್ತೆ, ಅವತ್ತೂ ತುಂಬ ಜನ ಬರ್ತಾರೆ. ಇದು ಕಲ್ಯಾಣೋತ್ಸವ. ಸ್ವಾಮಿಯವರು ಕತೆ ಎಲ್ಲನೂ ಹೇಳಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಸ್ವಲ್ಪ ವಾಯ್ಸು ಕಟ್ ಮಾಡಿ ಹಾಕಿದ್ದೀನಿ. ತುಂಬಾ ಲೆಂತಿ ಆಗುತ್ತೆ, ಇಲ್ಲ ಅಂದರೆ ಕೆಲವರಿಗೆ ಏನಾದರೂ ಬೋರ್ ಹೊಡಿಸ್ಬೋದು ಅಂತ ಹೇಳಿಬಿಟ್ಟು ಹಾಕಿಲ್ಲ. ಫುಲ್ ವಿಡಿಯೋ ಅಂದರೆ ವಾಯ್ಸ್ ಸಮೇತ ಆಗಬೇಕು ಅಂದರೆ ಕಾಮೆಂಟ್ ಮಾಡಿ ಹಾಕ್ತೀನಿ. ಹಾಗೇನೆ ಕತೆ ಎಲ್ಲನೂ ಅಂದರೆ ಗಂಡ ಹೆಂಡತಿ ಮದುವೆ ಆದಮೇಲೆ ಯಾವ ಥರ ಇರಬೇಕು, ಯಾವ ಥರ ನಡ್ಕೋಬೇಕು, ಏನು ಹೇಗೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾ ಇರೋವಂಥದ್ದು ಕಥೆನಲ್ಲಿ. ಚಿಕ್ಕ ಇರ್ತಾರೆ, ನನ್ನ ತಮ್ಮ ಆಗಿರ್ಬೋದು, ಇನ್ನೂ ಇರ್ತಾರೆ. ಫ್ಯಾಮಿಲಿ ಅಂದಮೇಲೆ ಅವಾಗಲೇ 10-20 ಜನ ಇರ್ತಾ ಇದ್ರು, ಎಲ್ಲ ಇರ್ತಾ ಇದ್ರು. ಉಮ್ಮಡಿ ಕುಟುಂಬ ಅಂತ ಹೇಳ್ತಾರೆ, ಎಲ್ಲರೂ ಇರ್ತಾ ಇದ್ರು. ಕಿರಿಯರಿಗೆ ಆಶೀರ್ವಾದ ಮಾಡಬೇಕು. ನೋಡಿದ್ರಲ್ವ, ಈಗಿನ ಕಾಲದ ಜನರಿಗೆ ಎಲ್ಲನೂ ಮರ್ತೋಗಿರ್ತಾರೆ. ಇದನ್ನು ಎಲ್ಲನೂ ಕತೆ ಎಲ್ಲನೂ ಹೇಳಿದರೆ ಒಂಥರ ಇನ್ಸ್ಪಿರೇಷನ್ ಥರನೂ ಕಲಿತ್ಕೊಳ್ಳೋದು ತುಂಬಾ ಇರುತ್ತೆ. ಆದರೆ ಅದೇ ಕೆಲವ್ರಿಗೆಲ್ಲ ಬೋರ್ ಓಡಿಸ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ವಾಯ್ಸನ್ನ. ಕಾಮೆಂಟ್ ಮಾಡಿ ಹಾಗೆ ಆಗಬೇಕು ಅಂದರೆ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ಮನೆಗೆ ಬಂದ ಅದನ್ನು ಹೇಳ್ತಾರೆ, ಕಷ್ಟ ನಷ್ಟಗಳು ಬಂದಾಗ ನೀನು, ದುಃಖ ದುಮ್ಮಾನಾದಿ ಬಂದಾಗ ಸೋಲು ಗೆಲುವಿನಲ್ಲಿ ಸಮವಾಗಿ ನೀನು ಎಷ್ಟೇ ಕಾಸಿಯ ಮೊಮ್ಮಗನ ಮದುವೆ ನೋಡಬೇಕು, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಮದುವೆ ಆದ್ಮೇಲೆ ಅವ್ರು ಹೋಗಲ್ಲ, ಇರ್ತಾರೆ. ಆಯುಷ್ಯ ಗಟ್ಟಿ ಇರುತ್ತೆ, ಇನ್ನೂ ಇರ್ತಾರೆ. ಅಜ್ಜಿ ಇರುತ್ತೆ, ಅಜ್ಜಿಗೂ ಕೂಡ ಅದೇ ಆಸೆ.
ಇನ್ನು ಇಲ್ಲಿ ಬಂದು ಕೂತ್ಕೊಂಡ್ವಿ. ಹಾಗೆ ಇನ್ನು ಎಲ್ಲರೂ ಗೊತ್ತಿರೋರೆಲ್ವ ಕೂತ್ಕೊಳ್ಳಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಎಲ್ಲರನ್ನು ಮಾತಾಡ್ಸ್ಕೊತ ಇನ್ನೇನು ಕಲ್ಯಾಣೋತ್ಸವನೂ ಮುಗೀತಾ ಬಂತು. ಸೇಮ್ ಯಾವ ಥರ ನಾವು ಅಂದರೆ ಮನುಷ್ಯರಿಗೆ ಕಲ್ಯಾಣೋತ್ಸವ ಮಾಡ್ತಾರೆ ಅದೇ ಥರ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ. ಪುಸ್ತಕ ಎನ್ನುವ ಮೂರಕ್ಷರವನ್ನು ಕೈಯಲ್ಲಿ ಹಿಡಿದು ಉತ್ತೀರ್ಣ ಎನ್ನುವ ಮೂರಕ್ಷರವನ್ನು ಗಳಿಸಿ ಉದ್ಯೋಗ ಎನ್ನುವ ಮೂರಕ್ಷರದ ಹುಡುಕಾಟದಲ್ಲಿ ಯೌವನ ಎನ್ನುವ ಮೂರಕ್ಷರ ದೇಹಕ್ಕೆ ಹರೇ ಶ್ರೀ ಸ್ವಾಮಿನಃ ಏಕತಾಳ ಪ್ರಿಯ ಎಲ್ಲರೂ ಎದ್ದು ನಿಂತ್ಕೊಂಡಲ್ಲ, ಸ್ವಲ್ಪ ಜಾಗ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇನ್ನೇನು ಮಂಗಳಾರತಿ ಎಲ್ಲನೂ ತೊಗೊಳೋದಕ್ಕೆ. ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವತಾಯ ನಮಃ ಅನ್ನಮಯ ಕೀರ್ತನ ಪ್ರಿಯ రెడీ అయిపోయిన వాళ్ళ లోపలికి వస్తే నువ్వు లోపలికి పట్టేసుకొని వస్తాను. ఇద్దరు కూడా వస్తాను, ఇద్దరు కూడా పెద్దమ్మ వస్తాను. పరంగా అని చెప్పి వచ్చింది. ಗೆಜ್ಜೆಗೆ ಮೇಲೊಂದೆಜ್ಜೆಗೆ ನಿಕ್ಕುತ ಗೆಜ್ಜೆ ಕಾಲ್ಗಳಾದ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೇಣೆಯಂದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೊಡ್ತಾರೆ. ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ, ತಗೊಳ್ಳಿ. ಇನ್ನು ಇಲ್ಲಿ ಬಂದ್ಬಿಟ್ಟು ಸ್ವಾಮಿಗೆ ಹಾಕಿರೋಂಥ ಅಕ್ಷತೆ ಕಾಳು ಹಾಗೆ ಜೀರಿಗೆ ಬೆಲ್ಲ ಎಲ್ಲ ಇಕ್ಕಿರ್ತಾರಲ್ವ, ಅದನ್ನು ಎಲ್ಲನೂ ತೊಗೊಂಡ್ರೆ ಎಲ್ಲನೂ ಮದುವೆ ಆಗದಿರೋ ಇರೋರೆಲ್ಲನೂ ಮದುವೆ ಆಗ್ಬೋದು ಆ ಥರ ಎಲ್ಲನೂ ಹೇಳ್ತಾಯಿದ್ರು. ಹಾಗೆ ದೇವರ ಆಶೀರ್ವಾದ ಎಲ್ಲನೂ ಪಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಹೋಗ್ತಾಯಿದ್ರು. ಇನ್ನು ಇಲ್ಲಿ ಬಂದ್ಬಿಟ್ಟು ಮಂಗಳಾರತಿ ಎಲ್ಲನೂ ತೊಗೊಂಡು ಇನ್ನು ಕೋಲಾಟ ಎಲ್ಲನೂ ಇದೆ, ಅದನ್ನೆಲ್ಲನೂ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಒಬ್ಬರು ಅರ್ಶಿನ ಕುಂಕುಮ ಎಲ್ಲನೂ ಕೊಡ್ತಾಯಿದ್ರು. ಬನ್ನಿ, ಅವರು ನನ್ನನ್ನು ಮಾತಾಡಿಸ್ತಾಯಿದ್ರು. ಯೂಟ್ಯೂಬೆಲ್ಲನೂ ನೋಡ್ತಾ ಇದ್ದೀವಿ ನಿಮ್ಮದು ಅಂತ ಹೇಳ್ತಾಯಿದ್ರು. ಅವರೆಲ್ಲನೂ ನಮ್ಮ ಕ್ಲಾಸ್ಮೇಟು, ನಾವು ಸ್ಕೂಲ್ಗೆ ಬರ್ತಾ ಇದ್ದಾಗ ಎಲ್ಲನೂ ಸೀನಿಯರ್ಸು ಜೂನಿಯರ್ಸ್ ಆ ಥರ ಎಲ್ಲರೂ ಇದ್ದರು. ಹಾಗೆ ಅದೇ ಯೂಟ್ಯೂಬ್ ಬಗ್ಗೆ ಎಲ್ಲನೂ ಮಾತಾಡಿಕೊಂಡು ಹಾಗೆ ನಗ್ತಾಯಿದ್ವಿ. ಅದೇ ಈ ಥರ ಎಲ್ಲ ಏನಾದರೂ ಪ್ರೋಗ್ರಾಮ್ ಆದರೆ ನಮ್ಮ ಅಂದರೆ ಚಿಕ್ಕವರು ದೊಡ್ಡವರು ಎಲ್ಲನೂ ಮೀಟ್ ಆಗ್ತೀವಲ್ಲ, ಅದೊಂಥರ ಖುಷಿ. ಎಲ್ಲರನ್ನೂ ಮಾತಾಡಿಸ್ಬೋದು, ಎಲ್ಲರೂ ಸಿಗ್ತಾರೆ. ಅದಕ್ಕೋಸ್ಕರನೇ ಅರ್ಧ ಬರ್ಬೋದು ಈ ಥರ ಪ್ರೋಗ್ರಾಮ್ಸ್ಗೆ ಎಲ್ಲನೂ. ಅಲ್ಲಿ ಅರ್ಶಿನ ಕುಂಕುಮ ಎಲ್ಲನೂ ತೊಗೊಂಡು ಇಲ್ಲಿ ಬಂದ್ಬಿಟ್ಟು ಸ್ವಾಮಿಯವರು ಅರ್ಚನೆ ಮಾಡಿಸ್ತಾಯಿದ್ರು. ಸರಿ ಅಂತೇಳ್ಬಿಟ್ಟು ಅಲ್ಲೂ ಅರ್ಚನೆ ಮಾಡಿಸೋಣ ಅಂತೇಳ್ಬಿಟ್ಟು ಆಗ ಬಂದ್ವಿ. ಅಂದರೆ ಅಕ್ಷತೆ ಕಾಳು ಎಲ್ಲನೂ ಕೊಡ್ತಾಯಿದ್ರು, ದೇವ್ರಿಗೆ ಹಾಕಿದ್ದಂಥದ್ದು ಅಂತ ತೊಗೊತಾಯಿದ್ದೆ. ಇನ್ನು ಯಾಕೆ ಎಲ್ಲರೂ ಕೈ ಆಡ್ತಾನೆ ಇರ್ತಾರಲ್ವ, ನಾವು ಎಲ್ಲಿದ್ದು ಅವ್ರ ಮಧ್ಯದಲ್ಲಿ ಎಲ್ಲನೂ ಅಂತ ಹೇಳ್ಬಿಟ್ಟು ನಾನು ಎಲ್ಲೇ ಆಗಲಿ ಅಷ್ಟು ಬೇಗ ಹೋಗಿ ಇದು ಮಾಡೋದು ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹಿಂದಿಂದೇನೆ ಇದ್ದೀನಿ. ಸರಿ ಅಂತೇಳ್ಬಿಟ್ಟು ಅಕ್ಷತೆ ಕಾಳು ಎಲ್ಲನೂ ತೊಗೊಂಡು ಹಾಗೆ ಅರ್ಚನೆಯೂ ಮಾಡಿಸ್ದೆ. ನಮ್ಮ ಮನೆ ಹೆಸರೆಲ್ಲನೂ ಹೇಳಿಬಿಟ್ಟು ಇಲ್ಲಿ ಎಲ್ಲ ಅರ್ಚನೆ ಮಾಡಿಸಿ ಲಡ್ಡು ಪ್ರಸಾದ ಎಲ್ಲನೂ ಕೊಡ್ತಾಯಿದ್ರು. ಹಾಗೆ ಏನೋ ಕೇಳಿದೆ, ಅದಕ್ಕೆ ಅವರು ಸ್ವಾಮಿಯವರು ಹೇಳ್ತಾಯಿದ್ರು ಅಕ್ಷತೆ ಕಾಳು ಅಂತ ಹೇಳಿಬಿಟ್ಟು ಎಲ್ಲನೂ. ಅಂದರೆ ಮದುವೆ ಆಗೋರಿಗೆ ಬೇರೆ ಕೊಡ್ತಾರೆ ಅಂತ ಹೇಳಿದಾಗ ನಮ್ಮ ರಿಲೇಟಿವ್ಸಲ್ಲಿ ಯಾರಿಗೂ ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಕೇಳ್ತಾಯಿದ್ರು. ಆ ಥರ ಎಲ್ಲನೂ ಮಾತಾಡ್ಕೊಂಡು ನೋಡಿ ಪೂಜೆ ಯಾವ ಥರ ಆಗಿದೆ ಕಲ್ಯಾಣೋತ್ಸವ ಅಂತ. ಇನ್ನು ಅಲ್ಲಿಂದ ಈ ಕಡೆ ಬಂದರೆ ಅದೇ ಕೋಲಾಟಕ್ಕೆ ಎಲ್ಲನೂ ಅನೌನ್ಸ್ಮೆಂಟ್ ಆಗ್ತಾಯಿತ್ತು. ಹಾಗೆ ಹೇಳಿದೆ ಅಲ್ವ,
ಹಳಬರು ಎಲ್ಲನೂ ರಿಲೇಟಿವ್ಸು ಎಲ್ಲನೂ ಸಿಗ್ತಾ ಇರ್ತಾರೆ ನೋಡಿ. ಹಾಗೆ ಇವರನ್ನು ಅಷ್ಟೇ ಮಾತಾಡಿಸ್ತಾ ಇದ್ವಿ. ಅವರು ಹಾಗೆ ಚಿಕ್ಕವರು ಇದ್ದಾಗ ಮಾತಾಡ್ಸಿದ್ದು ಅಂತ ಹೇಳ್ಬಿಟ್ಟು ಎಲ್ಲ ಹಾಗೆ ಹೀಗೆ ಮಾತಾಡ್ಕೊಳ್ತಾ ಇದ್ವಿ. ಹಾಗೆ ಮಕ್ಕಳು ಎಲ್ಲನೂ ಚಿಕ್ಕವರು ದೊಡ್ಡವರು ಆ ಥರ ಎಲ್ಲ ಆಗ್ಬಿಟ್ಟಿರ್ತಾರಲ್ವ, ಅದಕ್ಕೋಸ್ಕರನೇ ಈ ಥರ ಅವರು ಅಂತ ಹೇಳ್ಬಿಟ್ಟು ಎಲ್ಲನೂ ಪರಿಚಯ ಮಾಡಿಸ್ಕೊಡ್ತಾಯಿದ್ರು. ಇವರು ಅಷ್ಟೇ ನಮ್ಮ ರಿಲೇಟಿವ್ಸು, ನಾವು ಚಿಕ್ಕವರಿದ್ದಾಗ ನೋಡಿದಂಥ ಅವರು. ಇನ್ನು ಇಲ್ಲಿ ಕೋಲಾಟ ಶುರು ಆಗಿದೆ, ಬನ್ನಿ ನೋಡೋಣ. ನೋಡಿ ಕೋಲಾಟ ಶುರು ಆಗಿದೆ. ಆದರೆ ನಾನು ಅಂದರೆ ವಾಯ್ಸ್ನ ಹಾಗೆ ಹಾಕೋಕ್ಕಾಗೋದಿಲ್ಲ, ಕಾಪಿರೈಟ್ ಬರುತ್ತೆ. ಇವೆಲ್ಲ ಸಾಂಸ್ಕೃತಿಕವಾಗಿ ಆಡೋವಂಥ ಆಟಗಳಲ್ವ ತುಂಬಾ ಚೆನ್ನಾಗಿ ಆಡ್ತಾಯಿದ್ರು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅವರು ಸರ್ ಅವರೆಲ್ಲನೂ ಬಂದು. ಎಲ್ಲರೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲಿತ್ಕೊಂಡಿದ್ದಾರೆ. ಹೋದ ವರ್ಷದಿಂದ ಅವರು ಪ್ರಾಕ್ಟೀಸ್ ಮಾಡಿ ಎಲ್ಲನೂ ಮಾಡಿರೋದು, ತುಂಬಾ ಚೆನ್ನಾಗಿ ಹಾಡ್ತಾಯಿದ್ರು. ಸರಿ, ಇಲ್ಲಿಂದ ದೇವರನ್ನ ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲಿ ಹೋಗೋಣ ಕೋಲಾಟದ ಹತ್ರ ಅಂತ ಹೇಳ್ಬಿಟ್ಟು, ಮತ್ತು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ಅಲ್ಲೇ ಎಲ್ಲರೂ ಮಾತಾಡಿಸ್ತಾ ಇರ್ತಾರಲ್ಲ, ಮಾತಾಡಿಸ್ಕೊಂಡು ನೋಡಿ. ಮತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ, ಪ್ರೋಗ್ರಾಮ್ನ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು 5-6 ಸಾಂಗ್ಸ್ ಆಡಿದರು, ತುಂಬಾ ಚೆನ್ನಾಗಿತ್ತು. ಅದೇ ವಾಯ್ಸ್ ಮಾತ್ರ ಹಾಕೋಕ್ಕಾಗಲ್ಲ, ವಾಯ್ಸ್ ಹಾಕಿದ್ರೂ ಚೆನ್ನಾಗಿರ್ತಾಯಿತ್ತು ಈ ಡ್ಯಾನ್ಸ್ಗೆ ಎಲ್ಲನೂ. ಆದರೆ ಕಾಪಿರೈಟ್ ಬರುತ್ತೆ, ವಾಯ್ಸ್ ಹಾಕೋಕ್ಕೆ ಆಗೋದಿಲ್ಲ. ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಸ್ವಲ್ಪ 2 ದಿನ ಹೋಗಲಿ, ಮತ್ತು ಫೇಸ್ಬುಕ್ಕಲ್ಲಿ ವಿಡಿಯೋನ ಹಾಕ್ತೀನಿ ಡೈರೆಕ್ಟಾಗಿ. ತುಂಬಾ ದೊಡ್ಡವರು ಚಿಕ್ಕವರು ಅಂತ ಇದಿಲ್ಲದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ನ ಹಾಡ್ತಾಯಿದ್ರು. ಹಾಗೆ ನೋಡ್ತಾ ಇದ್ವಿ. ಯಾವಾಗಲೂ ಈ ಥರ ಆಚೆಗೆಲ್ಲ ಹೋಗಿ, ನಾವು ಮದುವೆ ಆಗೋಕ್ಕಿಂತ ಮುಂಚೆ ಈ ಥರ ಎಲ್ಲನೂ ಹೋಗಿ ನೋಡ್ತಾ ಇರಲಿಲ್ಲ ಎಲ್ಲೂ ನಾವು. ಈ ಸಲ ಅಂತೂ ಇದ್ದೋಗಿದ್ವಿ, ನಾವು ಚಿಕ್ಕವರಿದ್ದಾಗ ಈ ಥರ ಹೋಗ್ತಾನೆ ಇರಲಿಲ್ಲ ಎಲ್ಲೂ ಆಚೆ. ಈ ಸರಿ ತುಂಬ ಪ್ರೋಗ್ರಾಮ್ ಫುಲ್ ನೋಡಿದ್ದೀವಿ ಹೋಗಿ. ನಮ್ಮಪ್ಪ ಅವರು ಸ್ವಲ್ಪ ಸ್ಟ್ರಿಕ್ಟ್, ಆ ಥರ ಎಲ್ಲನೂ ಬಿಡ್ತಾ ಇರಲಿಲ್ಲ ಎಲ್ಲೂ. ನಾವಾಯಿತು ನಮ್ಮ ಕೆಲಸ ಆಯಿತು, ಆ ಥರ ಎಲ್ಲ ಇರ್ತಾಯಿದ್ದು. ಈ ಸಲನೇ ಇಷ್ಟೊಂದು ಪ್ರೋಗ್ರಾಮ್ನ ನೋಡ್ತಾ ಕೂತ್ಕೊಂಡಿದ್ದು. ಚೆನ್ನಾಗಿತ್ತು ಅಲ್ಲಿ ಎಲ್ಲನೂ ಡ್ಯಾನ್ಸ್ ಇವರು ಆಡ್ತಾಯಿದ್ದಂಥದ್ದು ಎಲ್ಲನೂ. ಇದೆಲ್ಲ ಆಗಿದ್ದಾದಮೇಲೆ ಆರ್ಕೆಸ್ಟ್ರಾ ಅದೂ ಇತ್ತು, ಅದೂ ಚೆನ್ನಾಗಿತ್ತು. ಇದು ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರನೇ ಎಷ್ಟು ವಿಡಿಯೋಗಳಾಗ್ತವೆ ಅಂದರೆ ಎಷ್ಟು ಆಗುತ್ತೆ, ಇದು 20 ಮಿನಿಟ್ಸ್ ಆ ಥರ ಒಂದೊಂದು ಫಾಟೋ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ಇದೇ ಫಸ್ಟ್ ವಿಡಿಯೋ ಆಗ್ತಾ ಇರೋವಂಥದ್ದು. ಇನ್ನೂ ಸುಮಾರು ವಿಡಿಯೋಗಳು ಬರ್ತವೆ. ಅಂದರೆ ನಾನು ಫುಲ್ಲು ಶನಿವಾರ ಹೋಗಿದ್ದಿದ್ದು ಮತ್ತು ಮಂಗಳವಾರದವರೆಗೂ ಏನೆಲ್ಲ ಆಯಿತು ಏನು ಅಂತ ಹೇಳ್ಬಿಟ್ಟು ಎಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಹಾಗೆ ಹಾಕ್ತೀನಿ, ಮಿಸ್ ಮಾಡದೆ ನಿಮಗೆ ಇಷ್ಟ ಆದರೆ ನೋಡಿ. ಅಂದರೆ ಇದು ಕೆಲವರು ಅಂದರೆ ಇದೆಲ್ಲ ಸ್ವಲ್ಪ ಮೆಮೊರಿ ಇರುತ್ತಲ್ವ, ನಾವು ಆವಾಗ ಹಾಗೆ ಮಾಡಿದ್ವಿ ಅಂತ ಹೇಳಿಬಿಟ್ಟು ಹಾಗೆ ಯೂಟ್ಯೂಬಲ್ಲೇನೂ ಶೇರ್ ಮಾಡ್ಕೊಳ್ಳೋಣ. ಹಾಗೆ ಅವರೂ ಈ ಥರ ಇಲ್ಲಿ ಇರೋವರೆಲ್ಲನೂ ನೋಡ್ಕೋಬೋದು ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೇ ಇದೊಂದು ಮೆಮೊರಿಗೆ ಅಂತ ಹೇಳ್ಬಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅವರೂ ಯಾವಾಗಾದರೂ ನೋಡ್ಕೋಬೋದು. ಇವಾಗ ಫೋನಲ್ಲಿ ಆ ಥರ ಇದ್ದರೆ ನಾವು ಫೋನ್ ಏನಾದರೂ ಸ್ಟೋರೇಜ್ ಆಯಿತು, ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಿಬಿಡ್ಬೇಕಾಗತ್ತೆ. ಈ ಥರ ಯೂಟ್ಯೂಬಲ್ಲಿ ಹಾಕಿದ್ರೆ ನಮಗೆ ಯಾವಾಗ ಇಷ್ಟ ಬಂದಾಗ ನಾವು ನೋಡ್ಕೊತಾ ಇರ್ಬೋದು. ನಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಡಿಲೀಟ್ ಮಾಡಿದ್ರೂ ಯೂಟ್ಯೂಬಲ್ಲಿ ಹಾಗೆ ಇರುತ್ತಲ್ವ, ಅವಾಗೆಲ್ಲನೂ ನೋಡ್ಕೋಬೋದು. ಆ ಥರ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲನೂ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಕ್ಕಳು ಎಲ್ಲರೂ ಸೇರಿ. ತುಂಬಾ ಚೆನ್ನಾಗಿತ್ತು. ಇದೇ ಫಸ್ಟು. ಹೋದ ಸಲ ಎಲ್ಲನೂ ಬರಲಿಲ್ಲ ನಾನು ಅದಕ್ಕೆ ಎಲ್ಲನೂ. ಇವಾಗ ಅಂದರೆ ಮತ್ತು ನಾವು ಪೂಜೆಗೆ ಕೊಟ್ಟಿದ್ವಲ್ಲ ಆವಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಇವಾಗ ಕಂಪ್ಲೀಟು ಯಾವ ಥರ ಎಲ್ಲ ಆಯಿತು ಪೂಜೆ ಏನು ಹೇಗೆ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ವಿಡಿಯೋಸ್ನ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಹೋಪು ನೀವು ನೋಡ್ತಾ ಇರೋವರೆಗೂ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಹೇಳಬೇಕು ಅಂದರೆ ನಮ್ಗೆ ಗೊತ್ತಿರೋವರು ನಮ್ಮೂರಿನವರು ಈ ಥರ ಎಲ್ಲರೂ ನೋಡ್ತೀರಾ, ನಿಮ್ಗೂ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ.
ಇನ್ನು ಇದೊಂದೇ ಮೊದಲು ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಹಿಂದಿನ ವಿಡಿಯೋಗಳೂ ಇದ್ದಾವೆ. ಮೊದಲು ಎಲ್ಲನೂ ಪೂಜೆ ಆಗ್ತಾ ಇದ್ದಿದ್ದು ಆ ಥರ ಎಲ್ಲನೂ ಹಿಂದಿನ ವಿಡಿಯೋಗಳೂ ಇದ್ದಾವೆ, ಹೋಗಿ ಚೆಕ್ ಮಾಡಿ ನೋಡ್ಕೊಂಡು ಬನ್ನಿ. ಮತ್ತು ಇನ್ನೂ ಮುಂದೇನೂ ಹಾಕ್ತೀನಿ, ನನಗೆ ಟೈಮ್ ಸಿಕ್ಕಾಗ ಟೈಮ್ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆ ಎಲ್ಲನೂ ಟೈಮ್ ಬೇಕಾಗತ್ತಲ್ವ, ಅದಕ್ಕೋಸ್ಕರ ಅದು ಮಾಡಿಕೊಂಡು ನಿಮಗೆ ಎಡಿಟ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಜೊತೆ ಈ ವಿಡಿಯೋಗಳೆಲ್ಲನೂ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ಇಷ್ಟ ಆದರೆ ನೋಡಿ ನೀವು ಕೂಡ.
ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡಿ. ನಿಮಗೂ ಅಂದರೆ ಈ ಪ್ರೋಗ್ರಾಮ್ಗೆ ಬಂದಿರೋವರೆಗೂ ನೀವು ಎಲ್ಲಾದರೂ ಕಾಣಿಸಿದ್ರೆ ನಿಮಗೂ ಖುಷಿ ಆಗುತ್ತೆ. ಇಲ್ಲ ಬರದೇ ಮಿಸ್ ಆಗಿರೋರು ನೋಡ್ಬೋದು, ಮಿಸ್ ಮಾಡದೆ ನೋಡಿ.